ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಜಿಲ್ಲೆಯ ಅಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಅವರೇ, ಮಾಜಿ ಸಚಿವರು ಶಾಸಕರಾದಂಥ ಪ್ರಭು ಚವ್ಹಾಣ್ ರವರೇ, ಶಾಸಕ ಮಿತ್ರರಾದಂಥ ಶೈಲೇಂದ್ರ ಬೆಲ್ಲಾಳೆ ಅವರೇ ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಇವತ್ತು ಈ ರಾಜ್ಯ ಸರ್ಕಾರದ ಕೆಟ್ಟ ನೀತಿಗಳಿಂದ ನಾವೇನು ಗೋಮಾತೆಯನ್ನ ನಾವು ದೇವರ ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ತಾ ಇದ್ದೇವೋ, ಇವತ್ತು ಈ ರಾಜ್ಯ ಸರ್ಕಾರ ತನ್ನ ಮತ ಬ್ಯಾಂಕಿಗಾಗಿ ಇವತ್ತು ಈ ರಾಜ್ಯದಲ್ಲಿ ಗೋ ನಿಷೇಧ ಕಾಯ್ದೆಯನ್ನು ಉಲ್ಲಂಘಿಸೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಗೋವುಗಳನ್ನು ಕಂಡಲ್ಲೇ ಕಸಾಯಿ ಖಾನೆಗಳಿಗೆ ಕಳಿಸ್ತಕ್ಕಂಥ ಕೆಟ್ಟ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಸಮಸ್ತ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಿಂದ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತು ತಾವೇನು ಈ ಜನರಿಗೆ ಮೋಸ ಮಾಡಿ ಸುಳ್ಳು ಗ್ಯಾರಂಟಿಗಳ ಮುಖಾಂತರ ತಾವೇನು ಅಧಿಕಾರಕ್ಕೆ ಬಂದಿದ್ದೀರಿ, ಅದರ ಜೊತೆಗೆ ಮೂಕು ಜಾನುವಾರುಗಳನ್ನು ಕಸಾಯಿ ಖಾನೆಗೆ ಕಳಿಸ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಬಹುತೇಕ ಬರ್ತಕ್ಕಂಥ ದಿನಗಳಲ್ಲಿ ದೇವರ ಅಷ್ಟೇ ಅಲ್ಲ, ಸೃಷ್ಟಿನೂ ಕೂಡ ನಿಮಗೆ ತಿರುಗಿ ಬೀಳ್ತದೆ ಅಂತಕ್ಕಂಥ ಭರವಸೆ ನಮಗಿದೆ. ಇವತ್ತು ನಮ್ಮ ಮಂತ್ರಿಗಳಾದಂಥ ಪ್ರಭು ಚವ್ಹಾಣ್ ಅವರ ಸತತ ಪ್ರಯತ್ನದಿಂದ ಹಿಂದಿನ ನಮ್ಮ ಆಡಳಿತದಲ್ಲಿ ಬಿಗಿಯಾದಂಥ ಕಾನೂನು ತರುವುದರ ಮುಖಾಂತರ ಈ ರಾಜ್ಯದ ಗೋಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಕೆಲಸ ನಾವು ಮಾಡಿದ್ದೇವೆ. ಆದರೆ ಈ ಸರ್ಕಾರ, ಕುಲಗೆಟ್ಟ ಸರ್ಕಾರ, ನಾಚಿಕೆಗೇಡಿ ಸರ್ಕಾರ, ಭ್ರಷ್ಟ ಸರ್ಕಾರ ಇವತ್ತು ಯಾವುದೇ ರೀತಿಯಲ್ಲಿ ಮನುಷ್ಯರಿಗಂತೂ ರಕ್ಷಣೆಯೇ ಇಲ್ಲ. ದಲಿತರಿಗೆ, ಧ್ವನಿ ಇಲ್ಲದವರಿಗೆ, ಬಡವರಿಗೆ ರಕ್ಷಣೆ ಕೊಡದ ಸರ್ಕಾರ, ಅದ್ರ ಜೊತೆಗೆ ಮೂಕು ಜಾನುವಾರುಗಳನ್ನು ಹಾಡಹಗಲೇ ಕೊಲ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರದಿಂದ ನಡೀತಾ ಇದೆ. ಹಾಗಾಗಿ ನಾವು ಸಮಸ್ತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವತಿಯಿಂದ, ಎಲ್ಲ ಪ್ರಮುಖರ ವತಿಯಿಂದ ಈ ಸರ್ಕಾರವನ್ನು ನಾವು ಎಚ್ಚರವನ್ನು ನೀಡುವ ಕಾರಣಕ್ಕಾಗಿ ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಏನು ಹಿಂದಿನ ಸರ್ಕಾರ ಇವತ್ತು ಗೋಶಾಲೆಗಳನ್ನು ನಾವು ತೆರೆದಿತ್ತೋ, ಆ ಗೋಶಾಲೆಗಳು ಮತ್ತೆ ಪ್ರಾರಂಭ ಆಗಬೇಕು, ಆ ಗೋಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಾಗಬೇಕು. ಏನು ಗೋ ನಿಷೇಧ ಕಾಯ್ದೆ ಯಾವುದೇ ಕಸಾಯಿ ಖಾನೆಯನ್ನು ನಡಿಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಬಿಗಿಯಾದ ಕಾನೂನನ್ನು ಸರ್ಕಾರ ತಂದಿತ್ತೋ, ಅದಕ್ಕೆ ಮತ್ತೆ ಅದೇ ಕಾನೂನನ್ನು ಬಿಗಿಗೊಳಿಸೋದ್ರ ಮುಖಾಂತರ ಗೋರಕ್ಷಣೆಯನ್ನು ಮಾಡಬೇಕಂತೇಳಿ ನಾವು ಸಮಸ್ತ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇನ್ನು ಒಂದು ವೇಳೆ ತಾವು ಇದಕ್ಕೆ ಸಹಕರಿಸದಿದ್ದರೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿ ಈ ಮುಖಾಂತರ ಸರ್ಕಾರವನ್ನು ಎಚ್ಚರಿಕೆ ಮಾಡ್ತೇನೆ. ಧನ್ಯವಾದಗಳು. ಈಗ ರಾಜ್ಯ ಕಾರ್ಯದರ್ಶಿಗಳು ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಶೈಲೇಂದ್ರ ಬೆಲ್ಲಾಳೆ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು. बोलो भारत माता की गो माता की ಈ ಒಂದು ಹೋರಾಟದ ನೇತೃತ್ವ ವಹಿಸಿದ ಜಿಲ್ಲೆ ಅಧ್ಯಕ್ಷರು ಸೋಮನಾಥ್ ಪಾಟೀಲ್ ಜಿಯವರೇ, ಮಾಜಿ ಸಚಿವರು, ಒಂದು ಗೋ ಕಾಯ್ದೆಯನ್ನು ಜಾರಿಗೆಗೊಳಿಸಿದ ಕೀರ್ತಿ ಬಂದಂಥ ಆಗಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪರ ಒಂದು ಅವಧಿಯಲ್ಲಿ ಮಂತ್ರಿಯಾಗಿ ನಿಷೇಧ ಮಾಡಲಿಕ್ಕೆ ಅವ್ರ ನಿಟ್ಟಿನಲ್ಲಿ ನಿಷೇಧ ಆದಂಥ ನಮ್ಮ ಪ್ರಭು ಚವ್ಹಾಣ್ ಅವರೇ, ನಮ್ಮ ಬಸವ ಕಲ್ಯಾಣ ಆತ್ಮೀಯ ಶಾಸಕರು, ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದ ಬೀರಪ್ಪ ಅವರೇ ಹಾಗೂ ಸಂಚಾಲಕರೇ, ಉಳಿದಂಥ ಎಲ್ಲ ನಗರಾಧ್ಯಕ್ಷರೇ, ಪಕ್ಷದ ಮುಖಂಡರೇ ಮತ್ತು ಕಾರ್ಯಕರ್ತರೇ, ಈಗ ತಾನೇ ಶರಣು ಸಲ್ಗರ್ ಅವರು ಹೇಳ್ದಂಗೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ದೀನ್ ದಲಿತರಿಗೆ, ಕಡು ಬಡವರಿಗೆ ವಿರೋಧ ಮಾಡ್ತಾನೇ ಇದೆ. SC STಗೆ ಮೀಸಲಿಟ್ಟ ಹಣ 11,000 ಕೋಟಿಯನ್ನು ಬಿಟ್ಟಿ ಭಾಗ್ಯಗಳಿಗೆ ಹಾಕಿ ನಮ್ಮ SC ST ಸಮಾಜದ ಜನರನ್ನು ಅನ್ಯಾಯ ಮಾಡಿದೆ. ಜನರಿಗೆ ಅನ್ಯಾಯ ಮಾಡಿದ ಇಷ್ಟು ದಿವಸ ನಾವು ನೋಡಿದ್ದೀವಿ. ಈ ಜಾನುವಾರುಗಳಿಗೆ ಅನ್ಯಾಯ ಮಾಡೋದು ರಾಜ್ಯದ ಜನತೆ ನೋಡಬೇಕಾಗಿದೆ. ಯಾಕಂದರೆ ಸುಮಾರು ನಮ್ಮ ಪ್ರಭು ಚವ್ಹಾಣ್ ಜಿಯವರಿಂದ 100 ಗೋಶಾಲೆ ತೆಗೆದಿರಲ್ಲ ಸರ್, 100 ಗೋಶಾಲೆ ತೆಗೆದಿದ್ರು. 100 ಗೋಶಾಲೆ ಹಣ ಕೂಡ ಮೀಸಲಿಟ್ಟಿದ್ರು. ಅದಕ್ಕೆ ಬಾಕಿ ಇದ್ದ ಹಣದನ್ನೇ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ. ಸುಮಾರು 770 ಕೋಟಿ
ಈಗ 716 ಕೋಟಿ ಹಾಲಿನ ಪ್ರೋತ್ಸಾಹಧನ ಏನು ನಮ್ಮ ತಾಯಂದಿರು, ರೈತರು ಮತ್ತು ಭಾಳಷ್ಟು ಕಡುಬಡವರು ಆ ಒಂದು ಹಾಲು ಮಾರುವಂಥ, ಹಾಲು ಹಾಕುವಂಥ ಒಂದು ವ್ಯಾಪ್ತಿಯಲ್ಲಿ ಅವ್ರು ಬರ್ತಾರೆ. ಅವ್ರಿಗೆ ಎಷ್ಟೊಂದು ಅನ್ಯಾಯ ಆಗ್ತಾ ಇದೆ. 716 ಕೋಟಿ ತಕ್ಷಣ ಬಿಡುಗಡೆ ಮಾಡಬೇಕು. ಆಗಿದ್ದಂಥ ನಮ್ಮ ಯೋಜನೆಗಳು ಕಳೆದ ಸರ್ಕಾರ, ನಮ್ಮ BS ಯಡಿಯೂರಪ್ಪ ಅವರು ಆಗ ಬೊಮ್ಮೆಯವರ ನೇತೃತ್ವದಲ್ಲಿ ಇದ್ದ ಸರ್ಕಾರ, ಅದು ಯೋಜನೆಗಳು ತಕ್ಷಣ ಬಿಡುಗಡೆ ಆಗ್ಬೇಕನ್ನೋ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಮತ್ತು ಈಗೇನು ಇವರು ಎಲ್ಲಕ್ಕ ವಿರೋಧ, ಎಲ್ಲ ಜನರಿಗೆ ಅನ್ಯಾಯ ಮಾಡೋ, ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡಿಸ್ಬೇಕು. ಅವ್ರ ಹಣೆಗಳು ಬಿಡುಗಡೆ ಮಾಡ್ತಾ ಇಲ್ಲ. ಅಲ್ಲಿ ಹಣ ಬಂದರೆ ಇಲ್ಲಿ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡ್ಬೇಕಂತ ಅವ್ರ ಯೋಜನೆ ಇದೆ ಅಷ್ಟೇ. ಯಾವ ಜನರು, ರಾಜ್ಯ ಜನರಿಗೆ ಉದ್ಧಾರ ಮಾಡೋಂಥ ಪ್ರಯತ್ನ ಅವ್ರು ಮಾಡಲ್ಲ. ಅವ್ರು ಮಾಡ್ಬೇಕು ಬೇಕಾಗಿಲ್ಲ ಅವ್ರಿಗೆ. ಹೇಗಾದರೂ ಮಾಡಿ ಲಾಟ್ರಿ ಹೊಡೆದು 135 ಸೀಟ್ ಬಂದಿದೆ. ಅದೇ ಒಂದು ಅಹಮದಲ್ಲಿ, ಗುಂಗಿನಲ್ಲಿದ್ದಾರೆ. ರಾಜ್ಯ ಜನತೆ ಎಲ್ಲರೂ ನೋಡ್ತಾ ಇದೆ. ಮುಂಬರುವ 28 ಲೋಕಸಭಾದಲ್ಲಿ 28 ಗೆದ್ದೇವೆ ಅಂದರೆ ಅವಾಗ ಅವರಿಗೆ ರಾಜ್ಯ ಜನತೆ ಪಾಠ ಕಲಿಸ್ತದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಕ್ಷಣವೇ ರಾಜ್ಯ ಸರ್ಕಾರ ಎಲ್ಲಿ ಲೈಸೆನ್ಸ್ ಇಲ್ದೇನೆ ಇದು ಮಾಂಸದ ಮಾರಾಟ ಮಾಡ್ತಾ ಇದ್ದಾರೆ, ಅವನ್ನು ತಕ್ಷಣ ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಬೇಕು. ಮತ್ತು ಎಲ್ಲಿ ದೇವಸ್ಥಾನ ಹತ್ರ, ಎಲ್ಲಿ ಜನದಟ್ಟಣೆ ಹತ್ರ ಎಲ್ಲಿದೆ ಅದು ನಿಷೇಧ ಮಾಡಬೇಕು. ಜನರಿಗೆ ಒಳ್ಳೆ ವಾತಾವರಣ ಮಾಡಿಕೊಡ್ಬೇಕಂತ ನಾನು ರಾಜ್ಯ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಜಿಲ್ಲಾಡಳಿತ ಕೂಡ ನಾನು ಆಗ್ರಹ ಮಾಡ್ತೀನಿ. ಅದಕ್ಕೆ ನಮ್ಮ ದೇಶದಲ್ಲಿ 140 ಕೋಟಿ ಜನ ಚೆನ್ನಾಗಿರ್ಬೇಕು, ಒಳ್ಳೇದಾಗಿರ್ಬೇಕು, ಒಳ್ಳೆ ಬಾಂಧವ್ಯದಿಂದ ಇರಬೇಕಾದ್ರೆ ಎಲ್ಲರಿಗೂ ಸಹಾಯ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ತಕ್ಷಣವೇ ಏನು ಆಂಬುಲೆನ್ಸ್ ಆಗಿ ಮಾಡಿದ್ರು ನಮ್ಮ ಸರ್ಕಾರದಿಂದ ಪ್ರಭು ಚವ್ಹಾಣ್ ಅವರು, ಅರಿತು ಎಲ್ಲ 1962 ಐತಿಹಾಸಿಕ ನಿರ್ಣಯ ಅದು. ನಾವು ಜನರಿಗೆ ಆಂಬುಲೆನ್ಸ್ ಒಯ್ಯೋದು ನೋಡಿದ್ದೀವಿ, ಜಾನುವಾರಿಗೆ ಒಯ್ಯಂಥ ಕಾರ್ಯ ನಮ್ಮ ಸರ್ಕಾರದಲ್ಲಿ ಆಗಿತ್ತವ. ಪಾಪ ಮಾತು ಬರಲ್ಲ, ಅದು ಕರ್ಕೊಂಡು ತಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು, ಯಾಕಂದ್ರೆ ನಾವು ಗೋಮಾತೆ ಪೂಜೆ 36 ಕೋಟಿ ದೇವತೆ ಪೂಜೆ ಮಾಡೋ ಅಪ್ಲೈ ಆಗುತ್ತೆ. ಅದಕ್ಕೆ ಅನ್ಯಾಯ ಮಾಡಬೇಡ್ರಿ, ಅದ್ರ ಶಾಪ ತಡ್ತದ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ತಕ್ಷಣವೇ ಏನೇನು ಬೇಡಿಕೆ ಇದೆ ನಮ್ಮದು ಒಬ್ಬ ಜನರದು ಈಡೇರಿಸ್ಬೇಕಂತ ವಿನಂತಿ ಮಾಡ್ಕೊಂಡು, ಇಲ್ಲ ನಾಳೆ ಕೂಡ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ವಿಧಾನಸಭೆ ಎದುರುಗಡೆ ಪ್ರತಿಭಟನೆ ಇದೆ. ಮತ್ತೆ ತೀವ್ರವಾಗಿ ಪ್ರತಿಭಟನೆ ಮಾಡಲು ಆಗೋದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸಂಬಂಧಿಸಿ. ಈ ಕರ್ನಾಟಕ ಕಂಡ ಗೋಮಾತೆ ರಕ್ಷಕರದ್ದೇ ಹೆಸರುವಾಸಿಯಾದ ದೇಶದಲ್ಲಿ ಹೆಸರು ಮಾಡಿ ತಮ್ಮ ಕಾಲಾವಧಿ ಗೋರಕ್ಷಕರಾಗಿ ಹೆಸರನ್ನು ಪಡೆದಂಥ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಜಿಯವರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಅವರಲ್ಲಿ ವಿನಂತಿ ಸರ್. भारत माता की भारत माता की जानवर विरोधी राज्य सरकार के जानवर विरोधी मुख्यमंत्री के भारतीय जनता पार्टी कಡೆಯಿಂದ ರಾಜ್ಯ ಸೂಚನೆ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಸೂಚನೆ ಕೊಟ್ಟು ಇವತ್ತು ನಾವು ಬಿಜೆಪಿ ಜಿಲ್ಲಾಧ್ಯಕ್ಷರು ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಸರ್ಕಾರ ವಿರೋಧಿ, ನೀತಿ ವಿರೋಧಿ ಪ್ರತಿಭಟನೆ ಕೂಡ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ. ಈ ಪ್ರತಿಭಟನೆಗೆ ನಮ್ಮ ಬಿಜೆಪಿ ಕಾರ್ಯದರ್ಶಿ ಜನಪ್ರಿಯ ಶಾಸಕರು ಬೆಲ್ದಾಳಜಿ ಅವರೇ, ನಮ್ಮ ಬಸವಕಲ್ಯಾಣ ಜನಪ್ರಿಯ ಶಾಸಕರು, ನಮ್ಮ ಸ್ನೇಹಿತರು ಶರಣು ಸಲ್ಗಾರ್ ಅವರೇ, ಬಾಕಿ ಎಲ್ಲ ನಮ್ಮ ಪಾರ್ಟಿ ಪದಾಧಿಕಾರಿ, ಜನರಲ್ ಸೆಕ್ರೆಟರಿ ಎಲ್ಲರಿಗೆ, ಜಿಲ್ಲಾಧ್ಯಕ್ಷರು ಹೇಳಿದ್ದೀನಿ. ಆಮೇಲೆ ನಾನು ಮುಖ್ಯಮಂತ್ರಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ನಾವು ಯಾವ ಥರ ಕರ್ನಾಟಕ ರಾಜ್ಯದ 6 ಕೋಟಿ ಜನತೆಗೆ ಸುಳ್ಳು ಹೇಳಿ 5 ಗ್ಯಾರಂಟಿ ಕೊಟ್ಟು ಅಧಿಕಾರ ಬಂದಿರಿ, ಜನತೆಗೆ ಸುಳ್ಳು ಹೇಳ್ರಿ, ಜನರಿಗೆ ಸುಳ್ಳು ಹೇಳ್ರಿ, ಬಟ್ ಮುಖ ಪ್ರಾಣಿಗೆ ಗೋಮಾತಾಗೆ ತಾವು ಸುಳ್ಳು ಹೇಳ್ತಾ ಇದ್ದೀರಿ, ಮೋಸ ಮಾಡ್ತಾ ಇದ್ರಿ, ಧೋಕಾ ಮಾಡ್ತಾ ಇದ್ರಿ. ಮುಖ ಪ್ರಾಣಿ ತಮಗೆ ಮಾಫ್ ಮಾಡಲ್ಲ.
100% ತಮಗೆ ಮುಖಪ್ರಾಣಿ ಶಾಪ್ ಆಗತ್ತೆ. ಥೋಡಾ ದಿನದಲ್ಲಿ ತಮ್ಮ ಸರ್ಕಾರ ಹೋಗುತ್ತೆ. 100% ಸರ್ಕಾರ ಹೋಗುತ್ತೆ. 100 ಹೇಳ್ತಾ ಇದ್ರಿ. ತಾವು ಮುಖಪ್ರಾಣಿಗೆ ಮೋಸ ಮಾಡ್ತಾ ಇದ್ರಿ, ಧೋಕಾ ಮಾಡ್ತಾ ಇದ್ರಿ. ರೈತರ ಹಲ್ಲಿನ ಎಂದು ಸಹಾಯಧನ ಪ್ರೋತ್ಸಾಹಧನ ತಾವು ಮಿನಿಮಮ್ 7 ಕೋಟಿ ತಾವು ಕೊಡ್ತಾ ಇಲ್ಲ. 700 ಕೋಟಿ ಜಾಸ್ತಿ ತಾವು ಕೊಡ್ತಾ ಇಲ್ಲ. ನಾವು ತಮ್ಮದು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ ಅವರೇ, ಯಾವ ಥರ ತಾವು ಅಧಿಕಾರ ಬಂದ್ರಿ, ಸುಳ್ಳು ಹೇಳಿ ಮೋಸ ಮಾಡಿ ತಾವು ನಮ್ಮ ಏನು ಕಾಯ್ದಾ ತಂದೀವಿ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬೇಡೂರು ಸಾಪರ್ ನೇತೃತ್ವದಲ್ಲಿ, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾನು ಏನೇನು ಸ್ಕೀಮ್ ಎಲ್ಲ ಸ್ಕೀಮ್ ಬಂದ್ ಮಾಡ್ತಾ ಇದ್ರಿ, ಸ್ಕೀಮ್ ಸ್ಟಾಪ್ ಮಾಡ್ತಾ ಇದ್ರಿ. ಪ್ರಾಣಿ ಸಹಾಯವಾಣಿ ಕೇಂದ್ರ ರೈತರಿಗೆ ಅನುಕೂಲ ಆಗಬೇಕು ಪ್ರಾರಂಭ ಮಾಡಿದ್ದೀನಿ, ತಾವು ಬಂದ್ ಮಾಡಿದಿರಿ. ಭೂಹತ್ಯೆ ನಿಷೇಧ ಕಾನೂನು ಚಾಲು ಮಾಡಿದ್ದೀನಿ. ತಾವು ರೋಜ್ ರಾಸವಾಲಿ ನಮ್ಮ ಕಸಾಯಿ ಖಾನ ಓಪನ್ ಮಾಡಿಬಿಟ್ಟಿರಿ. ನಾನು ಪ್ರತಿ ಈಗ ನಮ್ಮ ಬಕ್ರೀದ್ನಲ್ಲಿ ನಾನು ಪ್ರತಿ ಸ್ಟೇಟ್ನಲ್ಲಿ ಚೆಕ್ನಾಕ ನಾನು ಬಂದ್ ಮಾಡ್ತಾ ಇದ್ದೀವಿ, ತಾವು ಓಪನ್ ಮಾಡಿದ್ದೀರಿ. ಪ್ರಾಣಿ ಕಲ್ಯಾಣ ಮೇಳನ್ನು ಓಪನ್ ಮಾಡಿದ್ರು, ಬಂದ್ ಮಾಡಿದ್ದೀರಿ. ಅನೇಕ ಯೋಜನೆ ತಾವು ಪ್ರತಿ ಜಿಲ್ಲೆಗೆ ಗೋಶಾಲಾ ಒಂದು ಗೋಶಾಲೆಗೆ 1 ಕೋಟಿ, ಮಿನಿಮಮ್ 30 ಗೋಶಾಲಾ ಸ್ಟಾರ್ಟ್ ಮಾಡಿದ್ದೀನಿ. ಅನುದಾನ ಕೊಡ್ತಾ ಇಲ್ಲ. 70 ಗೋಶಾಲಾ ಆಫೀಸ್ ಡಿಕ್ಲೇರ್ ಮಾಡಿದ್ದೀನಿ, ಅದನ್ನು ಕೊಡ್ತಾ ಇಲ್ಲ. ಆಮೇಲೆ ಗೋಮಾಲ ಜಾಗ ಆಯ್ಕೆ ಮಾಡಿದ್ದೀನಿ. ನಮ್ಮ ಸರ್ಕಾರ ನೀತಿ ಎಲ್ಲರಿಗೆ ಅನುಕೂಲ ಆಗಬೇಕು, ರೈತರಿಗೆ ಫಾಯ್ದಾ ಆಗಬೇಕು. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ, ತಾವೆಲ್ಲ ಬಂದ್ ಮಾಡ್ತಾ ಇದ್ರಿ. ದನದ್ದು ಮಾಪ್ ಮಾಡಲ್ಲ, ಹಸುಗಳದ್ದು ಮಾಪ್ ಮಾಡಲ್ಲ. ಮುಖ್ಯಮಂತ್ರಿ ಅವರೇ ತಮ್ಮದು ಕುರ್ಚಿ ಹೋಯ್ತು, ಆ 100ಗೆ 100 ಕುರ್ಚಿ ಹೋಯ್ತು. ಯಾಕಂದ್ರೆ ಜನರಿಗೆ ಮೋಸ ಮಾಡ್ತಾ ಇದ್ರಿ, ಜಾನುವಾರುಗಳಿಗೆ ಧೋಕಾ ಮಾಡ್ತಾ ಇದ್ರಿ. ಈಗ ತಾವು ಜನರಿಗೆ ಕಸಾಯಿ ಖಾನ ಓಪನ್ ಮಾಡಿಬಿಟ್ಟಿರಿ, ಅನ್ನೇ ಸ್ಕೀಮ್ ಮಾಡಿದ್ದೀವಿ, ಎಲ್ಲ ಸ್ಕೀಮ್ ಕ್ಲೋಸ್ ಮಾಡಿಬಿಟ್ಟಿರಿ. ಅದಕ್ಕಾಗಿ ನಾನು ಈ ಹೋರಾಟ ನಾನು ಸಮೀಪವಾಗಿ ಮಾಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷಿಗ ಆದೇಶ ಮೇರೆಗೆ ತಾಲೂಕಾನಲ್ಲಿ ತಹಸೀಲ್ ಕಾರ್ಯಾಲಯದಲ್ಲಿ ಎಲ್ಲೆಲ್ಲಿ ಮಾಡಬೇಕು ವೀಕ ಜಾನುವಾರು ತಗೊಂಡು ಮಾಡ್ತೀವಿ. ಯಾಕಂದ್ರೆ ಈ ಶ್ರೀಪ ಅವರಿಗೆ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಅವರು 10 ದಿವಸದಲ್ಲಿ ಏನು ಮಾಡಲ್ಲ ಅಂದ್ರೆ ಮುಂದೆ ನಾನು ಅಸೆಂಬ್ಲಿ ಬರ್ತಾ ಇದೆ, ಎಲ್ಲ ನಮ್ಮ ವಿರೋಧಿ ಪಕ್ಷ ನಮ್ಮ ಜೊತೆ ಚರ್ಚೆ ಮಾಡಿ ಒಳ ಕೂಡ ಹೋರಾಟ ಮಾಡ್ತೀವಿ, ಒಳ ಕೂಡ ಧರಣಿ ಮಾಡ್ತೀವಿ. ಈ ಥರ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀನಿ. ಎಲ್ಲ ಬಿಜೆಪಿ ಕಾರ್ಯಕರ್ತ ನಾವು ರಾತ್ರಿ ನಮ್ಮ ಅಧ್ಯಕ್ಷ ಫೋನ್ ಮಾಡಿದ್ರು. ನಾನು ಶ್ರೀಪ ಮುಖ್ಯಮಂತ್ರಿ ನಮ್ಮ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಜಮಾ ಆಗಬೇಕು ಅಂತ ಬಂದೀನಿ. ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ. ಈ ಹೋರಾಟ ಇತಿ ಮುಗಲ್ಲ. ಈ ಹೋರಾಟ ಹಳ್ಳಿ ತನಕ ಹೋಗಬೇಕು, ರೈತರ ಮನೆ ತನಕ ಹೋಗಬೇಕು, ನಮ್ಮ ತಹಸೀಲ್ ಕಾರ್ಯ ತನಕ ಹೋಗಬೇಕು. ಅದಕ್ಕಾಗಿ ನಾವು ವಾಪಸ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ತೋ ಗಯ. ಧನ್ಯವಾದಗಳು ಸನ್ಮಾನ್ಯ ಚವಾಣಿ ಅವರಿಗೆ. ಈ ಹೋರಾಟದಲ್ಲಿ ನೇತೃತ್ವ ವಹಿಸಿದಂಥ ಜಿಲ್ಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೋಮನಾಥ್ ಪಾಟೀಲ್ ಜಿ ಅವರು ಹೋರಾಟವನ್ನು ಕುರಿತು ಮಾತಾಡಬೇಕು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಇಂದು ಬೀದರ್ನಲ್ಲಿ ಹಮ್ಮಿಕೊಂಡಿರುವ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥ ಪಶುಸಂಗೋಪನೆ ಇಲಾಖೆಯ ಮಾಜಿ ಮಂತ್ರಿಗಳು ಗೋವನ್ನೇ ಮಾತೆಯನ್ನು ಅಂತ ತಿಳ್ಕೊಂಡು ಅಕ್ಷರಶಃ ಕೇವಲ ಬಾಯಿ ಮುಖಾಂತರ ಅಲ್ಲ, ಕಾರ್ಯರೂಪದಲ್ಲಿ ನಡೆದಂಥ ಪ್ರಭು ಚವ್ಹಾಣ್ಜಿ ಅವರೇ, ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಕಾರ್ಯದರ್ಶಿಗಳು, ಬೀದರ್ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶೈಲೇಂದ್ರ ದಲ್ದಾಳೇಜಿ ಅವರೇ, ಬಸವ ಕಲ್ಯಾಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ಜಿ ಅವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಔರಾದೆ ಅವರೇ, ಮಾಧವ್ ಅವರೇ, ಹಾಗೂ ನಮ್ಮ ನಗರ ಘಟಕದ ಅಧ್ಯಕ್ಷರಾದ ಶಶಿ ಹೊಸಳ್ಳಿ ಅವರೇ, ನಮ್ಮ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಪೂಜಾರಿ ಅವರೇ, ಹಾಗೂ ಇಲ್ಲಿ ಸೇರಿದಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪ್ರಾಕೃತಿಕವಾಗಿ ಪರಿಸರದಿಂದ ನಮಗೆ ಪುಕ್ಕಟ್ಟೆಯಾಗಿ ಸಿಗುವಂಥ ನೀರು 20 ರೂಪಾಯಿ ಲೀಟರ್ ಮಾತ್ರ ನಾವೆಲ್ಲರೂ ತೊಗೊಳ್ತೀವಿ, ಖರೀದಿ ಮಾಡ್ತೀವಿ. ಆದರೆ ರೈತ ಇಡೀ ದಿವಸ ತನ್ನ ಬೆವರನ್ನು ಸುರಿಸಿ ಆ ಹಸುವನ್ನು ಮೇಯಿಸಿ ಕರೆದಂಥ ಹಾಲು ಇವತ್ತು 25 ರೂಪಾಯಿ ಲೀಟರ್ ಮಾರಾಟ ಆಗ್ತಾ ಇದೆ, 25ರಿಂದ 30 ಲೀಟರ್ ಮಾರಾಟ ಆಗ್ತಾ ಇದೆ. ಅದಕ್ಕೆ ರೈತಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಯಡಿಯೂರಪ್ಪನವರು ಅದಕ್ಕೊಂದು 5 ರೂಪಾಯಿ ಪ್ರೋತ್ಸಾಹಧನ, ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ಘೋಷಣೆ ಮಾಡಿದರು. ಮತ್ತು ಅದು ನಿರಂತರವಾಗಿ ನಮ್ಮ ಸರ್ಕಾರ ಇರೋವರೆಗೆ ಕೊಡ್ತಾ ಬಂದಿದ್ದರು. 5 ರೂಪಾಯಿ ಅದೇನು ಹೆಚ್ಚಲ್ಲ, ರೈತಗೆ ಅವ್ನು ಮಾಡೋಂಥ ಮೆಹನತಿಗೆ ಅದೇನು ಹೆಚ್ಚಲ್ಲ. ನಮ್ಮ ಇಡೀ ರಾಜ್ಯದಲ್ಲಿ 26 ಲಕ್ಷ ಕುಟುಂಬಗಳು, 26 ಲಕ್ಷ ರೈತ ಕುಟುಂಬದವರು ಈ ಹಾಲಿನ ಮೇಲೆ ಬದುಕ್ತಾ ಇರ್ತಾರೆ. ಅವ್ರು ಪ್ರತಿ ದಿವಸ ತಮ್ಮ ಬೆವರನ್ನು ಸುರಿಸ್ತಾರೆ. ಆ 26 ಲಕ್ಷ ಕುಟುಂಬದವರು ಇವತ್ತು ಸರಿ ಸುಮಾರು 85 ಲಕ್ಷ
ಲೀಟರ್ ಹಾಲನ್ನು ದಿನ ಪೂರೈಸ್ತಾ ಇದ್ರು ನಮ್ಮ ರಾಜ್ಯಕ್ಕೆ. ಅದ್ರ ಕಳೆದ ಕೆಲವು ದಿನಗಳಿಂದ ರಾಜ್ಯ ಸರ್ಕಾರ ಏನು 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡೋದು ನಿಲ್ಲಿಸಿದೆಯೋ ಅವಾಗಿನಿಂದ ಹಾಲಿನ ಉತ್ಪಾದನೆ 10 ಲಕ್ಷ ಲೀಟರ್ ಕಡಿಮೆಯಾಗಿದೆ. 10 ಲಕ್ಷ ಲೀಟರ್ ಕಡಿಮೆಯಾಗಿದೆ ಅಂದರೆ ಆ ಗೋವುಗಳು ಎಲ್ಲೋದು? 10 ಲಕ್ಷ ಲೀಟರ್ ಕಡಿಮೆಯಾಗಿದೆ ಅಂದರೆ ಗೋವುಗಳ ಸಂಖ್ಯೆ ಕಡಿಮೆಯಾಗಿದೆ. ನೇರ ಆ ಗೋವುಗಳೆಲ್ಲ ಕಸಾಯಿಖಾನೆಗೆ ಹೋಗ್ತಾ ಇದ್ದಾವೆ. ಇವತ್ತು ವಿದೇಶದಲ್ಲಿ ನೋಡ್ತಾ ಇದ್ದೀವಿ ನಾವು, ಕೌ ಹಗ್ಗಿಂಗ್ ಅಂತ ಹೊಸ ಒಂದು ಸಿಸ್ಟಮ್ ಚಾಲೂ ಆಗಿದೆ. ಜನ ಹೋಗಿ ಆಕಳುಗಳು ಎಲ್ಲಿವೆ ಅಲ್ಲಿ ದುಡ್ಡು ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಅದನ್ನು ಅಪ್ಕೊಳ್ತಾ ಇದ್ದಾರೆ. ಆಕಳು ಅಪ್ಪಿಕೋ ಚಳುವಳಿ ನಡೀತಾ ಇದೆ ವಿದೇಶಗಳಲ್ಲಿ. ಅದರಿಂದ ರೋಗ ರುಜಿನಗಳು ಹೋಗ್ತಾ ಇವೆ ಅಂತ ಬೇರೆ ದೇಶದವರು ಅಂತ ಇದ್ದಾರೆ. ಇವತ್ತು ಯಾವ ಆಕಳನ್ನು ನಾವು ಮಾತೆ ಅಂತ ಅಂತೀವೋ ಆ ಮಾತೆಯ ಮಾರಣ ಹೋಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಿದ್ದರಾಮಯ್ಯನ ಸರ್ಕಾರದಿಂದ ನಡೀತಾ ಇದೆ. ಹಿಂದೆ ನಮ್ಮ ಮಂತ್ರಿಗಳಾಗಿದ್ದಾಗ ಗೋ ಹತ್ಯೆ ನಿಷೇಧಕ್ಕಾಗಿ ಕಾನೂನು ತಂದರು, ಅದಕ್ಕಾಗಿ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ರು, ಕಠಿಣ ಕ್ರಮಗಳನ್ನು ಕೈಗೊಂಡ್ರು. ಇವತ್ತು ಅವೆಲ್ಲ ತೆಗೆದುಹಾಕಿ ಇವತ್ತು ಕಸಾಯಿಖಾನೆಗೆ ಈ ರಾಜ್ಯದ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ಕೇವಲ ಇಷ್ಟೇ ಅಲ್ಲ, ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಕೇಂದ್ರದ 6,000 ರೂಪಾಯಿ ಏನು ಕಿಸಾನ್ ಸನ್ಮಾನ ನಿಧಿ ಮೋದಿ ಸರ್ಕಾರದಿಂದ ಬರ್ತಾ ಇದೆ, ಅದ್ರ ಜೊತೆ ರಾಜ್ಯ ಸರ್ಕಾರ ಕೂಡ 4,000 ರೂಪಾಯಿ ಕೊಡ್ತಾ ಇತ್ತು. ಈ ಪುಕ್ಕಟ್ಟೆ ಗ್ಯಾರಂಟಿಗಳ ಮೇಲೆ ಬಂದಂಥ ಈ ಸರ್ಕಾರ ರೈತರ ಎಲ್ಲ ಯೋಜನೆಗಳನ್ನು ಒಂದೊಂದಾಗಿ ಕಿತ್ತಾಕ್ತಾ ಇದೆ. ಇವತ್ತು ಕೃಷಿ ಇಲಾಖೆಯಲ್ಲಿ ರೈತರಿಗೆ ತನ್ನ ಹೊಲಗಳಿಗೆ ನೀರು ಉಣಿಸ್ಲಿಕ್ಕೆ ಪೈಪ್ಲೈನ್ ಮಾಡಬೇಕಾದ್ರೆ ಪೈಪ್ ತೊಗೊಳ್ಬೇಕಾದ್ರೆ ಸ್ಪ್ರಿಂಕ್ಲರ್ ಪೈಪು 21,100 ಒಂದು ಕಂತು ಕಟ್ಟಬೇಕಾಗಿತ್ತು. ಇವತ್ತು ಕಳೆದ 6 ತಿಂಗಳಿಂದ ಅದರ ಹಣ 4,600 ರೂಪಾಯಿ ಮಾಡಿದ್ದಾರೆ. ಎಲ್ಲ ಕಡೆ ರೈತರದೇನು ಸಬ್ಸಿಡಿ ಇದೆ, ಆ ಸಬ್ಸಿಡಿ ತೆಗೆಯುವಂಥ ಕೆಲಸ, ರೈತರಿಗೆ ಸರ್ಕಾರದಿಂದ ಸಿಗುವಂಥ ಹಣ ಕೊಡಲಾರದೇ ಇರುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಒಂದು ಸಾಂಕೇತಿಕವಾದ ಪ್ರತಿಭಟನೆ ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಆದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರಭು ಚವ್ಹಾಣ್ ಅವರು ಹೇಳಿದಂಗೆ ಮುಂದೆ ಬರುವಂಥ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ರೈತರಿಗಾಗಿ, ಬಡವರಿಗಾಗಿ, ಮಹಿಳೆಯರಿಗಾಗಿ, ದೀನ ದಲಿತರಿಗಾಗಿ ಯಾವತ್ತೂ ಅವ್ರ ಕಷ್ಟದಲ್ಲಿದ್ದಾಗ ಅವ್ರ ಜೊತೆ ನಿಲ್ಲುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಇದೆ. ಮುಂದಿನ ದಿನದಲ್ಲಿ ಈ ಹೋರಾಟ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ನಾವು ಆ ಆಕಳು ಕೂಡ ಇಲ್ಲಿ ಬರ್ಲಕ್ಕೆ ತಯಾರಿಲ್ಲ ಸಿದ್ದರಾಮಯ್ಯ ನೋಡಿ. ಮತ್ತೆ ಇಲ್ಲಿ ತಂದ್ರೆ ಮತ್ತೆ ಯಾರ ಕಡೆಯವ್ರು ಸಿಗ್ತಾರೆ ಇರಲ್ಲ. ನೀವು ನೋಡಿದ್ರಿ ಎಲ್ಲ ಪತ್ರಕರ್ತ ಮಿತ್ರರು, ಅಲ್ಲಿ ತರಬೇಕಾದ್ರೆ ಅದಕ್ಕೆ ನಾವು ಕಣ್ಣಿಗೆ ಪಟ್ಟಿ ಕಟ್ಟು ತರಬೇಕಾಗತ್ತೆ. ಯಾರ ಕಸಾಯಿಖಾನೆಗೆ ಹೋಯ್ತಿರ್ಬೇಕು, ಸರ್ಕಾರ ಹತ್ರ ಹೋಯ್ದ್ರೆ, ಅಲ್ಲಿ ಜಿಲ್ಲಾಧಿಕಾರಿ ಹತ್ರ ಹೋಯ್ದ್ರೆ ಅವ್ರು ಸರ್ಕಾರ ಕಳ್ಸ್ಕೊಡ್ತಾರೆ ಅನ್ನೋ ವಿಚಾರ ಮಾಡೋದು. ಅದಕ್ಕೆ ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಾಗ ನಿರ್ಮಾಣ ಆಗ್ಯದ. ಈ ಪರಿಸ್ಥಿತಿ ಹೋಗಲಾಡಿಸೋವರೆಗೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟಗಳ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ಬಂದಂಥ ಎಲ್ಲ ನಮ್ಮ ಪತ್ರಕರ್ತರ ಮಿತ್ರರಿಗೂ ಹಾಗೂ ನಮ್ಮೆಲ್ಲ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಪಕ್ಷದ ವತಿಯಿಂದ ಧನ್ಯವಾದ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ರೈತರ ಹಾಲಿನ ಸಹಾಯಧನ ನೀಡದ ರಾಜ್ಯ ಸರ್ಕಾರಕ್ಕೆ, ರೈತರ ಹಾಲಿನ ಸಹಾಯಧನ ಬಿಡುಗಡೆ ಮಾಡದ ರಾಜ್ಯದ ಭ್ರಷ್ಟ ಸರ್ಕಾರಕ್ಕೆ, ಅವಿವೇಕಿ ರಾಜ್ಯದ ಮುಖ್ಯಮಂತ್ರಿಗೆ, ರೈತ ವಿರೋಧಿ ರಾಜ್ಯ ಮುಖ್ಯಮಂತ್ರಿಗೆ, ಗೋ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗೆ, ಗೋ ಮಾತೆಗೆ ರಕ್ಷಣೆ ನೀಡದ ರಾಜ್ಯದ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಬೈಲಕ್ ಬಂದು